ಎಲ್ರಿಗೂ ನಮಸ್ಕಾರ. ಸ್ಪೀಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರಾಷ್ಟ್ರೀಯ ಯುವ ದಿನ 2026 ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಜೊತೆಗೆ ಒಂದಿಷ್ಟು ಕ್ವಶನ್ಸ್ ಅನ್ನ ಕೂಡ ಡಿಸ್ಕಷನ್ ಮಾಡೋಣ. ವಿಡಿಯೋವನ್ನ ಕೊನೆ ತನಕ ನೋಡ್ತಾ ಇರಿ. ಹಾಗೆ ಇದರ PDF ಅನ್ನ ಮತ್ತು MCQsಗಳನ್ನು ನಮ್ಮ ವೆಬ್ಸೈಟ್ ಆದ kpscjunction.in ಅಲ್ಲಿ ಕೊಟ್ಟಿರ್ತೀನಿ, ಹಾಗೂ ಟೆಲಿಗ್ರಾಮಲ್ಲಿ ಕೂಡ ಕೊಟ್ಟಿರ್ತೀನಿ. ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದಾಗಿರುತ್ತೆ. ಮೊದಲನೇದಾಗಿ ರಾಷ್ಟ್ರೀಯ ಯುವ ದಿನದ ಬಗ್ಗೆ ಬೇಸಿಕ್ ಮಾಹಿತಿಗಳನ್ನ ನೋಡಿಕೊಂಡು ಒಂದಿಷ್ಟು MCQs ನೋಡೋಣ. ರಾಷ್ಟ್ರೀಯ ಯುವ ದಿನ ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ಸ್ವಾಮಿ ವಿವೇಕಾನಂದರ ಜನ್ಮದಿನ, ವಿವೇಕಾನಂದರ ಜಯಂತಿ ಅಂತ ಕೂಡ ನಾವು ಆಚರಣೆಯನ್ನ ಮಾಡ್ತೇವೆ. ಜನವರಿ 12ನೇ ತಾರೀಕು ಪ್ರತಿ ವರ್ಷ ಭಾರತಾದ್ಯಂತ ಈ ಆಚರಣೆಯನ್ನ ಮಾಡಲಾಗುತ್ತೆ. ಈ ಬೇಸಿಕ್ ಮಾಹಿತಿ ನಿಮ್ಮ ಹತ್ರ ಇರಬೇಕಾಗತ್ತೆ. ಭಾರತಾದ್ಯಂತ ಆಚರಣೆ ಮಾಡುವಂಥ ದಿನ ರಾಷ್ಟ್ರೀಯ ಯುವಕರ ದಿನ, ರಾಷ್ಟ್ರೀಯ ಯುವ ದಿನ, ನಮ್ಮ ಸ್ವಾಮಿ ವಿವೇಕಾನಂದರ ಜನ್ಮದಿನ. ವಿವೇಕಾನಂದರು ಆಧುನಿಕ ಭಾರತೀಯ ಚಿಂತನೆಯನ್ನ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದಂಥ ಪ್ರಸಿದ್ಧ ಹಿಂದೂ ಆಧ್ಯಾತ್ಮಿಕ ನಾಯಕರು, ತತ್ವಜ್ಞಾನಿಗಳು ಹಾಗೂ ಸಾಮಾಜಿಕ ಸುಧಾರಕರು ಆಗಿರ್ತಾರೆ. ಇವರ ಜನ್ಮ ದಿನಾಚರಣೆಯನ್ನು ಸ್ಮರಿಸೋದಕ್ಕೋಸ್ಕರ ಪ್ರತಿ ವರ್ಷ ನಾವು ಜನವರಿ 12ನ್ನ ರಾಷ್ಟ್ರೀಯ ಯುವಕರ ದಿನ ಅಂತ ಆಚರಣೆ ಮಾಡ್ತೀವಿ. ಜನವರಿ 12, 2026ನೇ ಇಸ್ವಿಯಂದು ಆಚರಣೆ ಮಾಡಿದಂಥ ಜನ್ಮದಿನ 163ನೇದು ಆಗಿರುತ್ತೆ. ಸೊ ಸಣ್ಣದಾಗಿ ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನೆನಪಲ್ಲಿಟ್ಕೊಳ್ಳೋದಾದ್ರೆ ಈ ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟು. ಏನು ಮೊದಲನೇ ಇನ್ಫಾರ್ಮೇಷನ್ ಏನು ಅಂದರೆ ರಾಷ್ಟ್ರೀಯ ಯುವ ದಿನ ಕಂಟೆಂಟನ್ನು ನೆನ್ಪಿಟ್ಕೊಳ್ಳೋದು, ಶಾರ್ಟ್ ಫಾರ್ಮಲ್ಲಿ ನೆನ್ಪಿಟ್ಕೊಳ್ಳೋದು. ಏನು ಮಾಹಿತಿ ಅಂದರೆ ರಾಷ್ಟ್ರೀಯ ಯುವ ದಿನ 2026 ಯಾವಾಗ ಆಚರಣೆ ಮಾಡ್ತಾರೆ? ವಾರ್ಷಿಕವಾಗಿ ಜನವರಿ 12ನೇ ತಾರೀಕು. ಯಾಕೆ? ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಸ್ಮರಣೆ ಮಾಡೋದಕ್ಕೋಸ್ಕರ ನಾವು ಪ್ರತಿ ವರ್ಷ ಈ ದಿನವನ್ನು ಆಚರಣೆ ಮಾಡ್ತೀವಿ. ಘೋಷಣೆ ಮಾಡಿದಂಥ ವರ್ಷ ಯಾವುದು? 1984ರಲ್ಲಿ ಭಾರತ ಸರ್ಕಾರ ಇದನ್ನು ಘೋಷಣೆ ಮಾಡ್ತು. ಗವರ್ನಮೆಂಟ್ ಆಫ್ ಇಂಡಿಯಾ 1984ರಲ್ಲಿ ಘೋಷಣೆ ಮಾಡ್ತು. ಅಧಿಕೃತವಾಗಿ ಜನವರಿ 12, 1985ರಂದು ಮೊಟ್ಟ ಮೊದಲನೇ ಆಚರಣೆಯನ್ನು ಮಾಡಿದ್ರು. ಪ್ರಮುಖವಾದ ಕಾರ್ಯಕ್ರಮ 2026ರಲ್ಲಿ ನಡೆದಿರುವಂಥ ಕಾರ್ಯಕ್ರಮವನ್ನು VBYLD ಅಂತ ಕರಿತೀವಿ. ವೀಕ್ಷಿತ ಭಾರತ ಯುವ ನಾಯಕರ ಸಂವಾದದ ಪರಾಕಾಷ್ಠೆ ಅಂತ ಇದರ 2ನೇ ಆವೃತ್ತಿಯನ್ನು ಈ ವರ್ಷ ನಡೆಸಲಾಗಿದೆ. ಕಳೆದ ಆವೃತ್ತಿಯನ್ನು ಹೋದ ವರ್ಷ ನಡೆಸಿದ್ರು. ಈ ಕಾರ್ಯಕ್ರಮ ರಾಷ್ಟ್ರೀಯ ಯುವ ದಿನ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥ ಡಿಪಾರ್ಟ್ಮೆಂಟ್ ಯಾವುದು ಅಂದರೆ ಕೇಂದ್ರ ಸರ್ಕಾರದಲ್ಲಿ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಅಂತ. ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್. ಇದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದೃಷ್ಟಿಯಿಂದ ನಿಮಗೆ ಗೊತ್ತಿರಲೇಬೇಕಾಗಿರುವಂಥ ಮಾಹಿತಿ. ನೆಕ್ಸ್ಟ್ ಘೋಷಣೆ ಆಗಿದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಇದೆ, ಇದನ್ನು ಮರಿಬೇಡಿ, ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳೋ ಸಾಧ್ಯತೆ ಇದೆ. 1984ರಲ್ಲಿ ಭಾರತ ಸರ್ಕಾರ ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡಿದಂಥ ಮರು ವರ್ಷ ಜನವರಿ 12, 1985ರಂದು ಮೊಟ್ಟ ಮೊದಲನೇ ಬಾರಿಗೆ ಭಾರತದಲ್ಲಿ ಈ ಆಚರಣೆಯನ್ನು ಮಾಡಲಾಗುತ್ತೆ. ಯಾವ ಉದ್ದೇಶಕ್ಕೆ ಆಚರಣೆ ಮಾಡ್ತಾರೆ? ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದ ನಿರ್ಮಾಣ, ಆತ್ಮವಿಶ್ವಾಸ, ಶಿಸ್ತು ಮತ್ತು ಸಮಾಜಕ್ಕೆ ಅವರು ಕೊಟ್ಟಂಥ ನಿಸ್ವಾರ್ಥ ಸೇವೆಯ ಕುರಿತು ಬೋಧನೆಗಳನ್ನ ಮೂಲಕ ಭಾರತೀಯ ಯುವಕರನ್ನ ಪ್ರೇರೇಪಿಸುವ ಗುರಿಯೊಂದಿಗೆ ಇದನ್ನ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ವಿವೇಕಾನಂದರ ಬಗ್ಗೆ ಒಂದಿಷ್ಟು ಸಣ್ಣ ಮಾಹಿತಿ ನಿಮಗೆ ಗೊತ್ತಿರಬೇಕಾಗತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ, ಹಾಗೂ ನಿಮಗೆ ಕಾಮನ್ ನಾಲೆಡ್ಜ್ ಅಂತ ಏನು ಕರಿತೀವಿ ವಿವೇಕಾನಂದರ ಬಗ್ಗೆ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದ್ರೆ, ಇವರು ಹುಟ್ಟಿದಾಗ ಬಂಗಾಳ ರೆಸಿಡೆನ್ಸಿ ಅಥವಾ ಬಂಗಾಳ ಪ್ರೆಸಿಡೆನ್ಸಿ ಅಂತ ಇತ್ತು. ಈಗ ಕೋಲ್ಕತ್ತಾ ಅಂತ ಕರಿತೀವಿ. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ. ಸೊ ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಾದಲ್ಲಿ ಜನವರಿ 12, 1863ರಂದು ವಿವೇಕಾನಂದರು ಜನಿಸ್ತಾರೆ. ಇವರ ಮೂಲ ಹೆಸರು, ಹುಟ್ಟಿದಾಗ ಇವರ ತಂದೆ ತಾಯಿ ಇಟ್ಟಂತ ಹೆಸರು ನರೇಂದ್ರನಾಥ ದತ್ತ ಅಂತ. ಇವರ ಮಾರ್ಗದರ್ಶಕರು ಯಾರು ಅಂತ ನಿಮ್ಗೆ ಏನಾದ್ರು ಕ್ವಶನ್ ಅನ್ನ ಕೇಳಿದ್ರೆ 19ನೇ ಶತಮಾನದ ಅತೀಂದ್ರಿಯ ಅಂತ ಕರೆಯಲ್ಪಡುವ ರಾಮಕೃಷ್ಣ ಪರಮಹಂಸರು ಇವರ ಗುರುಗಳಾಗಿದ್ರು. ಸೊ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ರು. ಆದರ್ಶಗಳು: ಯುವಕರ ಸಬಲೀಕರಣ, ಶಿಕ್ಷಣದ ಮೌಲ್ಯ, ವ್ಯಕ್ತಿತ್ವದ ನಿರ್ಮಾಣ, ಸಾಮಾಜಿಕ ಸೇವೆ, ನೈತಿಕ ಬಲಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟರು. ಸಂಸ್ಥೆಗಳು: 1897ರ ಮೇ 1ರಂದು ಗಂಗಾ ನದಿಯ ದಡದಲ್ಲಿರುವ ಬೇಲೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡ್ತಾರೆ. ರಾಮಕೃಷ್ಣ ಮಿಷನ್ ಮತ್ತು ರಾಮಕೃಷ್ಣ ಮಠವನ್ನ ಸ್ಥಾಪನೆ ಮಾಡ್ತಾರೆ. ಇಂಪಾರ್ಟೆಂಟ್ ಇದು. 1897ರಂದು ಸ್ಥಾಪನೆ ಆಗಿರ್ತಕ್ಕಂಥದ್ದು. ನಿಧನ ಆಗಿದ್ದು ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ತಮ್ಮ 39ನೇ ವಯಸ್ಸಿನಲ್ಲಿ ಜುಲೈ 4, 1902ರಂದು ಇವರು ನಿಧನರಾಗ್ತಾರೆ. ಇನ್ನು ಈ ವರ್ಷ ನಡೆಸಿರುವಂತಹ ಭಾರತ ಸರ್ಕಾರದ ಕಾರ್ಯಕ್ರಮ 2ನೇ ಆವೃತ್ತಿಯ ವೀಕ್ಷಿತ ಭಾರತ ಯುವ ನಾಯಕರ ಸಂವಾದ. ಇದನ್ನ ಕೇಂದ್ರದ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ
ಜನವರಿ 9ರಿಂದ 12 ತನಕ ನಮ್ಮ ರಾಷ್ಟ್ರೀಯ ರಾಜಧಾನಿ ದೆಹಲಿಯಲ್ಲಿ ಆಯೋಜನೆ ಮಾಡಿದ್ರು. ನೋಡಿ, ಈ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಅಂದಾಗ ನಿಮಗೆ ಕೇಂದ್ರ ಸಚಿವರು ಯಾರು ಅಂತ ಗೊತ್ತಿರಬೇಕಾಗತ್ತೆ. ಮನ್ಸುಖ್ ಮಂಡೋವಿಯಾ ಅಂತ ನಾನು ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ನೀವು ಟೈಮ್ ಲೈನ್ ನೋಡ್ಕೋಬೇಕು. ಈಗಿರ್ತಕ್ಕಂಥವ್ರು ಮನ್ಸುಖ್ ಮಂಡೋವಿಯಾ ಅವರು. ಗೂಗಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೀವು ವಿಡಿಯೋ ನೋಡುವಂಥ ಟೈಮ್ ಲೈನಲ್ಲಿ ಬದಲಾವಣೆ ಆಗಿರ್ಬೋದು, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ಮನ್ಸುಖ್ ಮಂಡೋವಿಯಾ ಅವರು ಗುಜರಾತ್ ರಾಜ್ಯದಿಂದ ಬರ್ತಾರೆ. ಗುಜರಾತ್ನ ಪೋರ್ಬಂದರ್ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ. ಮಹಾತ್ಮ ಗಾಂಧೀಜಿಯವರ ಜನ್ಮಸ್ಥಳ ಇದು ಪೋರ್ಬಂದರ್. ಇನ್ನು ರಾಜ್ಯ ಖಾತಾ ಸಚಿವರು ಮಹಾರಾಷ್ಟ್ರದ ರಾವರ್ ಕ್ಷೇತ್ರವನ್ನು ಪ್ರತಿನಿಧಿಸುವಂತ ರಕ್ಷಾ ಖಾಡ್ರೆ ಅನ್ನೋರು ಕೇಂದ್ರ ರಾಜ್ಯ ಸಚಿವರಾಗಿರ್ತಾರೆ. ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಕುರಿತು ಮಾಹಿತಿನ ಹಂಚ್ಕೋತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ಒಂದಿಷ್ಟು ಕ್ವಶನ್ಸ್ ನೋಡೋಣ. ರಿವಿಷನ್ಸ್ ಪರ್ಪಸ್ಗೆ ಬೇಸಿಕ್ ಕ್ವಶನ್ಸ್ ಇರುತ್ತೆ, ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ? ಸೊ ನಿಮಗೆಲ್ಲ ಗೊತ್ತಿರೋ ಹಂಗೆ ಜನವರಿ 12ನೇ ತಾರೀಕು ನಮ್ಮ ವಿವೇಕಾನಂದರ ಜನ್ಮದಿನ. ಹಾಗಾಗಿ ಆ ದಿನವೇ ನಾವು ರಾಷ್ಟ್ರೀಯ ಯುವಕರ ದಿನ ಅಂತ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಯುವ ದಿನವನ್ನು ನಾವು ಯಾರ ನೆನಪಿಗಾಗಿ ಆಚರಣೆ ಮಾಡ್ತೀವಿ? ಸೊ ಆಪ್ಷನ್ 3, ಸ್ವಾಮಿ ವಿವೇಕಾನಂದರ ಜನ್ಮದಿನದ ನೆನಪಿಗಾಗಿ ಈ ಒಂದು ದಿನವನ್ನ ನಾವು ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಯುವ ದಿನವನ್ನ ಮೊದಲನೇ ಬಾರಿಗೆ ಯಾವ ವರ್ಷದಲ್ಲಿ ಆಚರಣೆ ಮಾಡಲಾಯಿತು? ಇಂಪಾರ್ಟೆಂಟ್ ಕ್ವಶನ್ ಇದು. ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ ನಿಮಗೆ ಕಂಟಿನ್ಯೂಸ್ ಇಯರ್ಸ್ ಅನ್ನ ಕೊಡ್ತಾರೆ. ನೋಡಿ, 84ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅನೌನ್ಸ್ ಮಾಡ್ತಾರೆ. 85ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆಯೋಜನೆಯನ್ನ ಮಾಡ್ತಾರೆ. ನೆನಪಲ್ಲಿ ಇಟ್ಕೊಂಡಿರಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. 84ರಲ್ಲಿ ಘೋಷಣೆ ಮಾಡ್ತಾರೆ. 84ರ ಎಂಡಲ್ಲಿ ಘೋಷಣೆ ಮಾಡ್ತಾರೆ. 85ರ ಆರಂಭದಲ್ಲಿ ಜನವರಿ 12 ಬರುತ್ತೆ. ಸೊ ಅವಾಗ ಆಚರಣೆ ಮಾಡ್ತಾರೆ. ಸ್ವಾಮಿ ವಿವೇಕಾನಂದರು ಯಾವ ಪ್ರಸಿದ್ಧ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ರು? ಇಂಪಾರ್ಟೆಂಟ್ ಇದು. ಸೊ ಈ ಕ್ವೆಶನ್ಗೆ ಸರಿಯಾದಂತ ಉತ್ತರ ವಿಶ್ವಧರ್ಮ ಸಂಸತ್ತು ಚಿಕಾಗೋದಲ್ಲಿ ನಡೆದಂತಹ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತವನ್ನ ಸ್ವಾಮಿ ವಿವೇಕಾನಂದರು ಪ್ರತಿನಿಧಿಸಿದ್ರು. ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಭಾಷಣ ಮಾಡಿದಂಥ ವರ್ಷ, ಐತಿಹಾಸಿಕ ಭಾಷಣ ಅಂತ ನಾವು ಇದನ್ನ ಕರಿತೀವಿ. ಇತಿಹಾಸದ ಪುಟಗಳಲ್ಲಿ ಇರುವಂತಹ ಐತಿಹಾಸಿಕ ಭಾಷಣ ಇದು. ಸರಿಯಾದ ಉತ್ತರ 1893ರಂದು ಮಾಡಿದಂತಹ ಭಾಷಣ ಇತಿಹಾಸದಲ್ಲಿ ಐತಿಹಾಸಿಕ ನೆಲೆಗಟ್ಟಿನಲ್ಲಿ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಚಿಕಾಗೋದಲ್ಲಿ ಮಾಡಿದಂಥ ವಿವೇಕಾನಂದರ ಭಾಷಣ. ಸ್ವಾಮಿ ವಿವೇಕಾನಂದರು ಸ್ಥಾಪನೆ ಮಾಡಿದಂಥ ಸಂಸ್ಥೆ ಯಾವುದು? ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. 1897ರಂದು ಸ್ಥಾಪನೆ ಮಾಡಿದಂತಹ ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದರು ಸ್ಥಾಪನೆ ಮಾಡಿದಂಥ ಸಂಸ್ಥೆಯಾಗಿದೆ. ನೆಕ್ಸ್ಟ್, ರಾಷ್ಟ್ರೀಯ ಯುವ ದಿನವು ಯುವ ಜನರನ್ನು ಯಾರ ಆದರ್ಶಗಳಿಂದ ಪ್ರೇರೇಪಿಸುತ್ತದೆ? ಆಬ್ವಿಯಸ್ಲಿ ಆ ದಿನ ಯಾರ ವ್ಯಕ್ತಿಯ ವಿಶೇಷದಿಂದ ಆಚರಣೆ ಮಾಡ್ತೀವಿ? ವಿವೇಕಾನಂದರು ಅವರ ಆದರ್ಶಗಳಿಂದನೇ ಪ್ರೇರೇಪಣೆ ಮಾಡುತ್ತೆ. ಸ್ವಾಮಿ ವಿವೇಕಾನಂದರು ಯಾರ ಶಿಷ್ಯರಾಗಿದ್ದರು? ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದರು. ಇಂಪಾರ್ಟೆಂಟ್. ಈ ಕೆಳಗಿನವುಗಳಲ್ಲಿ ಯಾವುದು ಸ್ವಾಮಿ ವಿವೇಕಾನಂದರ ಮುಖ್ಯ ಉದ್ದೇಶ? ರಾಜಕೀಯ ಕ್ರಾಂತಿ, ಭೌತಿಕ ಸಂಪತ್ತು, ಆತ್ಮವಿಶ್ವಾಸ ಮತ್ತು ಮಾನವ ಸೇವೆ, ಸಮಾಜದಿಂದ ದೂರವಿರುವುದು. ಉತ್ತರವನ್ನ ಕಾಮೆಂಟ್ ಮಾಡಿ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜಕೀಯ ಕ್ರಾಂತಿ ಸಾಧ್ಯನೇ ಇಲ್ಲ, ಭೌತಿಕ ಸಂಪತ್ತು ಅವ್ರ ಆಸೆ ಪಟ್ಟವರಲ್ಲ, ಸಮಾಜದಿಂದ ದೂರ ಉಳಿದವರು ಅಲ್ಲ. ಹಾಗಾಗಿ ಆಯ್ಕೆ 3 ಆತ್ಮವಿಶ್ವಾಸ ಮತ್ತು ಮಾನವ ಸೇವೆಗೆ ಮುಡುಪಾಗಿಟ್ಟಂಥವ್ರು. ಇದು ಅವರ ಮುಖ್ಯ ಉಪದೇಶ. ರಾಷ್ಟ್ರೀಯ ಯುವ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶ ಏನು? ಕ್ರೀಡೆಯನ್ನ ಪ್ರಚಾರ ಮಾಡೋದು, ಧಾರ್ಮಿಕ ಪ್ರವಾಸ ಮಾಡೋದು, ಶಿಸ್ತು, ಚರಿತ್ರೆ, ರಾಷ್ಟ್ರ ನಿರ್ಮಾಣ ಮಾಡೋದು, ಕೈಗಾರಿಕೆಯನ್ನ ಅಭಿವೃದ್ಧಿ ಮಾಡೋದು. ಸೊ ಈಸಿಯಾಗಿ 4ನೇ ಆಪ್ಷನ್ ಅನ್ನ ಎತ್ತಾಕ್ಬೋದು. ಕೈಗಾರಿಕಾ ಅಭಿವೃದ್ಧಿ ಆಗೋದಿಲ್ಲ. ಕ್ರೀಡೆಗಳ ಪ್ರಚಾರ ಆಬ್ವಿಯಸ್ಲಿ ಇದನ್ನ ಮೇನ್ ಪಾಯಿಂಟ್ ಆಗಿ ಮಾಡೋದಿಲ್ಲ. ಧಾರ್ಮಿಕ ಪ್ರವಾಸ ಮಾಡೋದಿಲ್ಲ. ಹಾಗಾಗಿ ಆಬ್ವಿಯಸ್ಲಿ ಆಪ್ಷನ್ 3 ಶಿಸ್ತು, ಚರಿತ್ರೆ, ರಾಷ್ಟ್ರ ನಿರ್ಮಾಣ ಅನ್ನೋದೇ ಮುಖ್ಯವಾದ ಉದ್ದೇಶ ರಾಷ್ಟ್ರೀಯ ಯುವ ದಿನದ್ದು. ಏಳಿ ಎಚ್ಚರಗೊಳ್ಳಿ ಮತ್ತು ಗುರಿ ತಲುಪುವವರೆಗೂ ನಿಲ್ಲಬೇಡಿ. ಇದು ಬಹಳಷ್ಟು ಜನ ಗೊತ್ತಿರುತ್ತೆ, ಬಹಳ ಸುಲಭವಾಗಿ. ಇದು ನಮ್ಮ ವಿವೇಕಾನಂದರು ಕೊಟ್ಟಂತ ಘೋಷಣೆ. ಸ್ವಾಮಿ ವಿವೇಕಾನಂದರು ಜನಿಸಿದ ನಗರ? ಸೊ ಆವಾಗ ನಾನು ಆಲ್ರೆಡಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಈಗ ಪಶ್ಚಿಮ ಬಂಗಾಳದ ರಾಜಧಾನಿಯಾದ ಕೋಲ್ಕತ್ತಾ. ಆವಾಗ ಬಂಗಾಳ್ ಪ್ರೆಸಿಡೆನ್ಸಿ ಅಂತ ನಾವು ಅದನ್ನ ಕರಿತಾ ಇದ್ವಿ.
ಸ್ವಾಮಿ ವಿವೇಕಾನಂದರ ಜನ್ಮನಾಮ, ಇದನ್ನು ಕೂಡ ಹಲವಾರು ಸಲ ನಾವು ಎಕ್ಸಾಮಿನೇಷನ್ಸ್ ಅಲ್ಲಿ ಕಂಡಿರ್ಬೋದು. ಸಾಮಾನ್ಯ ಜ್ಞಾನದ ರೀತಿಯಲ್ಲಿ ನಿಮಗೆ ಈ ಮಾಹಿತಿ ಇರಬೇಕಾಗುತ್ತೆ. ನರೇಂದ್ರನಾಥ ದತ್ತ ಅನ್ನೋದವರ ಜನ್ಮನಾಮ. ಇನ್ನು ರಾಷ್ಟ್ರೀಯ ಯುವಕರ ದಿನವು ಯುವ ಜನರನ್ನು ಯಾವ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸುವಂತೆ ಪ್ರೇರೇಪಣೆ ಮಾಡುತ್ತೆ? ಮನರಂಜನೆ, ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ, ರಾಜಕೀಯ ಚಳುವಳಿ ಮಾತ್ರ, ಧಾರ್ಮಿಕ ಪ್ರಚಾರ. ಈಗ ಆಲ್ರೆಡಿ ಹೇಳಿದ್ದೀನಿ, ಧಾರ್ಮಿಕ ಪ್ರಚಾರ ಅನ್ನೋದು ಬರೋದಿಲ್ಲ. ಎಂಟರ್ಟೈನ್ಮೆಂಟ್ನ ರಾಷ್ಟ್ರೀಯ ಯುವ ದಿನದಲ್ಲಿ ಪ್ರಮುಖವಾದ ಥೀಮ್ ಅಲ್ಲ. ಎಂಟರ್ಟೈನ್ಮೆಂಟ್ ಅನ್ನೋದು ಅದರ ಥೀಮ್ ಅಲ್ವೇ ಅಲ್ಲ. ರಾಜಕೀಯ ಚಳುವಳಿ ಮಾತ್ರ ಅಂತಿರೋದ್ರಿಂದ ರಾಜಕೀಯ ಚಳುವಳಿ ಒಂದಕ್ಕೆ ಅದು ಮೀಸಲಾಗಿಲ್ಲ. ಹಾಗಾಗಿ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ. ಸೊ ಆಪ್ಷನ್ 2 ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಇದಿಷ್ಟು ಕೆಲವೊಂದಿಷ್ಟು ಬೇಸಿಕ್ಸ್ ಕ್ವಶನ್ಸು ರಾಷ್ಟ್ರೀಯ ಯುವ ದಿನ 2026ಕ್ಕೆ ಸಂಬಂಧಪಟ್ಟಂಗೆ. ಸ್ವಾಮಿ ವಿವೇಕಾನಂದರ ಜನ್ಮದಿನದ ಪ್ರಯುಕ್ತ ರಾಷ್ಟ್ರೀಯ ಯುವಕರ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಕ್ವಶನ್ಸ್ ಅನ್ನ ಇಲ್ಲಿ ನೀಡೋದಕ್ಕೆ ಟ್ರೈ ಮಾಡ್ತೀನಿ. ಇದರ PDF ಅನ್ನ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.